ಎಂತದ ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ದೈವದ ಪುನರ್ ಪ್ರತಿಷ್ಠಾಪನೆ ಪೂಜೆ ಎಲ್ಲ ಚೆನ್ನಾಗಾಯ್ತು. ಇವತ್ತು ಬೆಳಿಗ್ಗೆ ಗಣಹೋಮ ಮತ್ತೆ ಸತ್ಯನಾರಾಯಣ ಪೂಜೆ ಹಾಗೂ ಸಂಜೆ ಕೋಲ ಇದೆ. ಎರಡೆರಡು ಪೂಜೆ ಇರೋದ್ರಿಂದ ಭಟ್ರು ಬೇಗ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಬೇಗ ರೆಡಿ ಆಗಿರಿ ಅಂತ ಹೇಳಿದ್ರು. ಅದಕ್ಕೆ ರಶ್ಮಿ ಪಾರ್ಲರಿಗೆ ಹೋಗಿ ರೆಡಿ ಆದ್ಲು. ಯಾಕಂದ್ರೆ ಎರಡು ಪೂಜೆಗೆ ಅವಳೇ ಕೂರ್ಬೇಕಲ್ಲ. ನಮ್ಗೆಲ್ಲ ಬೇಕಾದಷ್ಟು ಟೈಮ್ ಇತ್ತು, ಹಾಗಾಗಿ ನಾವು ಮನೆಯಲ್ಲೇ ರೆಡಿ ಆದ್ವಿ. ನಿನ್ನೆ ಪೂಜೆಗೆ ಇಟ್ಟ ಮಲ್ಲಿಗೆ ಹೂವನ್ನು ಮುಟ್ಕೊಳ್ಳುವ ಅಂತ ಅಣ್ಣನ ಹತ್ರ ಹೇಳಿ ಆ ಹೂವನ್ನು ತೆಗಿತಿದ್ವಿ. ದೈವಕ್ಕೆ ಹೆಚ್ಚಾಗಿ ಯಾವಾಗಲೂ ಮಲ್ಲಿಗೆ ಹೂವನ್ನು ಯೂಸ್ ಮಾಡ್ತಾರೆ. ದೈವಕ್ಕೆಲ್ಲ ಆ ಹೂ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಹಾಗೆ ಅದನ್ನು ಪ್ರಸಾದವಾಗಿ ಮುಟ್ಕೊಳ್ಳುವ ಅಂತ ಅನ್ಕೊಂಡ್ವಿ. ಭಟ್ರು ಬೇಗ ಬಂದಿದ್ದಾರೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಹಾಗೆ ನಾವು ಕೂಡ ಬೇಗ ಬೇಗ ರೆಡಿ ಆಗ್ತಿದ್ದೀವಿ. ಹೌದು ಮರೆ ಮುಡಿಸ್ಬೇಕು. ಅಮ್ಮ ಆತ ಧುಂಕಟ್ ಅಂತ ಬೈಸನ್ಕು ಬ್ಯಾರ್ದ ಪೂಜೆ ಅದಾಗಲೇ ಶುರುವಾಗಿದೆ. ಒಂದು ಕಡೆ ಗಣಹೋಮ ಪೂಜೆ ನಡೀತಾ ಇದ್ರೆ ಇನ್ನೊಬ್ರು ಭಟ್ರು ಸತ್ಯನಾರಾಯಣ ಪೂಜೆಗೆ ಮಂಟಪವನ್ನು ರೆಡಿ ಮಾಡ್ತಾ ಇದ್ರು. ಯಾಕಂದ್ರೆ ಈ ಪೂಜೆ ಮುಗಿದ ತಕ್ಷಣ ಸತ್ಯನಾರಾಯಣ ಪೂಜೆ ಮಾಡುವ ಅಂತ ಹೇಳಿದ್ರು. ಆಮೇಲೆ ರೆಡಿ ಮಾಡಿಕೊಂಡು ಪೂಜೆ ಮಾಡುವಾಗ ಲೇಟ್ ಆಗುತ್ತೆ, ಬಂದ ಜನರಿಗೆ ಊಟ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರು. नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी साङ्गाय सपरिवाराय लक्ष्मी सहिताय श्री ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ. ಈ ಫಂಕ್ಷನ್ಗಳಲ್ಲಿ ರೆಡಿ ಆಗೋದೊಂದು ಖುಷಿ, ಆದರೆ ಎಲ್ಲರೂ ಮೀಟ್ ಮಾಡ್ಬೋದು ಅನ್ನೋದು ಇನ್ನೊಂದು ಖುಷಿ. ಯಾಕಂದರೆ ಫಂಕ್ಷನ್ಗಳಿಲ್ಲ ಅಂದರೆ ನಾವು ವರ್ಷಕ್ಕೊಮ್ಮೆ ಮೀಟ್ ಮಾಡೋದು ಕಷ್ಟ. ಯಾಕಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರಲ್ವಾ. ಇಲ್ಲಿ ನೋಡು, ಹೀಗೆ ಸುಮ್ಮನೆ ಕುತ್ಕೊಂಡಿದ್ಯಲ್ಲ ಅದಕ್ಕೆ ಹೇಳಿದ್ದು. You have to do some actions, some expressions. ಒಂದು ಕಡೆ ಪೂಜೆ ಆಗ್ತಿದ್ರೆ ಹೊರಗಡೆ ನಾವೆಲ್ಲ ಕೂತು ಮಾತಾಡ್ತಾ ಇದ್ವಿ. ಹೆಣ್ಮಕ್ಳೇ ಹಾಗೆ ಅಲ್ವಾ, ಆ್ಯಕ್ಚುಲಿ ಸೀರಿಯಸ್ ವಿಷಯ ಏನೂ ಇರಲ್ಲ, ಆದರೂ ಮಾತು ಮಾತ್ರ ಮುಗ್ದಿರಲ್ಲ, ಅಷ್ಟೊಂದು ಮಾತಾಡ್ತೀವಿ. इवर्तं वरते कामं नित्यं सुदुःखिनः
ಪೂಜೆ ಮಹಾಮಂಗಳಾರತಿ ಎಲ್ಲ ಆಗಿ ಪ್ರಸಾದ ತಗೊಂಡು ಇನ್ನು ಊಟಕ್ಕೆ ರೆಡಿ ಮಾಡೋದು. ಗಂಟೆ ಆಗಲೇ 12 ಕಾಲಾಗಿದೆ. ಸ್ವಲ್ಪ ಜನ ರಿಲೇಟಿವ್ಸ್ ಬಂದಿದ್ದಾರೆ. ಇನ್ನು ನಮ್ಮ ಬೆಳಗಾಂ ಕಡೆಯವರೆಲ್ಲ ಇನ್ನೂ ಬರಬೇಕು. ಅವರು ಮಾರ್ನಿಂಗ್ ಹೊರಡಿರೋದ್ರಿಂದ ರೀಚ್ ಆಗೋಕೆ ಸ್ವಲ್ಪ ಲೇಟ್ ಆಗೋ ತಂದಿದ್ದಾರೆ. ಹಾಗೆ ಯಾರಿಗಾದ್ರೂ ಅರ್ಜೆಂಟ್ ಇರೋರು ಹೋಗ್ಬೇಕನ್ನೋರಿಗೆ ನಾವು ಕಾಯ್ಸೋಕ್ಕಾಗಲ್ವಲ್ಲ, ಅದಕ್ಕೆ ಊಟಕ್ಕೆ ರೆಡಿ ಮಾಡೋದು. ಯಾರಿಗೆ ಅರ್ಜೆಂಟ್ ಇದೆಯೋ ಅವರು ಊಟ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲದರ ಮಿಡ್ಲಲ್ಲಿ ನಾವು ಸ್ವಲ್ಪ ಫೋಟೋಸ್ ತಗೊಳ್ಳೋಣ, ಮೆಮೊರೀಸ್ ಮಾಡ್ಕೊಳ್ಳೋಣ. ಇನ್ನೊಂದು 4 ವರ್ಷ ಬಿಟ್ಟು ನೋಡಿದ್ರೆ ಇದನ್ನೆಲ್ಲ ನೋಡ್ಬೋದಲ್ಲ ನಾವು ಹೆಂಗಿರ್ತೀವಿ ಏನು ಅಂತ. ಸೊ ಆ ಪ್ಲ್ಯಾನಿಂಗಲ್ಲಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಸಣ್ಣ ಸ್ಟಿಕ್ಕರ್ ಇಲ್ಲಪ್ಪ, ಅದು ಇದ್ರಲ್ಲಿ ಕಾಣುತ್ತಿಲ್ಲ. ಹೋಟೆಲ್ ನೋಡಿ ಎಲ್ಲ ರೀಟೇಕ್ ಇಲ್ಲ. ಈಗ ನಾವು ಹೋದ್ರೆ ಹೊರಗಡೆ ಬರಲ್ಲ. ಚೂರು ಇಲ್ಲ. ಇಡೀ ದಿನ ಅಪ್ಪನಿಗೆ ಸಮಾಧಾನ ಮಾಡೋ ಕೆಲಸ ಯಾರು ತಗೋತೀರಾ? ಫೋಟೋ ಕಾಡ್ಲವರೇ, ನಿಮ್ದು ಫೋಟೋ ತೆಗಿಬೇಕಾ? ಫೋಟೋ ವಿಡಿಯೋ ಅಂತ ಬಂದರೆ ಸಾಕು, ನಮಗಿಂತ ಮೊದಲು ಅವರು ರೆಡಿ ಆಗಿರ್ತಾರೆ. ಇದು ಬಬ್ಲುನ ಫ್ರೆಂಡ್ ಅಂತೆ, ಅವನದು ಜೋರಿತ್ತು ನಂದು ಫೋಟೋ ತೆಗೀರಿ ವಿಡಿಯೋ ತೆಗೀರಿ ಅಂತ. ಅದಕ್ಕೆ ಅವ್ರದನ್ನು ಮುಗಿಸಿ ಅವರನ್ನು ಕಳಿಸಿಬಿಟ್ರೆ ನಾವು ಮತ್ತೆ ಆರಾಮ್ಸೆ ಫೋಟೋ ತಗೊಳ್ಬೋದು ಅಂತ ಅವ್ರದ್ದು ಫಸ್ಟ್ ತೆಗ್ದಿತ್ತು. ಸ್ಮೈಲ್ ಕೊಡ. ಬಬ್ಲು ಸ್ಮೈಲ್. ಕುಂಡೆ ಬೇಡ ಅಂತ ಅರ್ಧ ಫುಲ್ಲು ತೆಗಿ. ನೀನು ಸ್ವಲ್ಪ ದೂರ ಇಡು, ಕುಂಡೆ ಹೈಲೈಟ್ ಮಾಡಬೇಡ ಅಷ್ಟೇ. ಆಯ್ತಾ? ಇಲ್ಲ.
ನಿಮ್ಮ ಕೋಲ್ಗೇಟಿನಲ್ಲಿ ಉಪ್ಪು ಇದೆ? ಇಲ್ಲ, ಲಂಚದ ಖಾರಿದೆ. ಈ ಎಕ್ಸ್ಪೆಕ್ಟ್ ಇದಕ್ಕೆಲ್ಲ ಇದೆ ಮರೆ, ಯಾರು ಹೇಳಿರಲಿಲ್ಲ ಈ ಥರ. ಇಲ್ಲಿಗೆ ಪೂಜೆ ಫಂಕ್ಷನ್ ಮುಗೀತು. ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಟೀ ಕಾಫಿ ಏನಾದರೂ ಕುಡ್ಕೊಂಡು ಆಮೇಲೆ ಕೋಲಕ್ಕೆಲ್ಲ ರೆಡಿ ಮಾಡಬೇಕು. ಸದ್ಯ ಸ್ವಲ್ಪ ಸುಸ್ತಾಗಿದೆ, ಹಾಗೆ 4 ಗಂಟೆವರೆಗೆ ರೆಸ್ಟ್ ಮಾಡಿಕೊಂಡು ಕೋಲ ಕುಣಿಯವರು ಒಂದು 5 ಗಂಟೆ ಹೊತ್ತಿಗೆ ಬರ್ತೇವೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಕೋಲದ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.